ವಿಡಿಯೋ ಎಲ್ಲ ಮಾಡಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಅದು ನಾನೇ ನಾನು ಹಿಂಗೆ ನೋಡ್ಕೊಂಡು ಮಾತಾಡಿಸ್ತಿದ್ದೆ ಅದ್ರ ಹತ್ರ. ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ನಿಜ. ನಾನು ಅದನ್ನೇ ನೋಡ್ಕೊಂಡು ಏನು ಹಂಗೆ ಹಿಂಗೆ ಅಂದರೆ ಅದು ನಾನೇನು ನೋಡೋ ಥರ ಇರ್ತಾ ಇತ್ತು. ಇವಾಗ ಅದು ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಿದು ಅಲ್ಲಿ ಇಟ್ಕೊಂಡಿದ್ದಾಳೆ, ಏನೋ ಟ್ಯೂಬ್ ಇಟ್ಕೊಂಡಿದ್ದಾಳೆ, ಏನು ಕತೆ ಇವಳ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ತುಂಬ ಜಿರಳೆ ಇಲ್ದಿರೋ ಮನೆ ಯಾವುದು ಅಲ್ವಾ? ಅವಾಗ ಸಾವಿಲ್ದಿರೋ ಮನೆಯಿಂದ ಸಾಸಿವೆ ತೊಗೊಂಡು ಬಾ ಅಂತ ಹೇಳ್ತಾರೆ. ಈಗ ಜಿರಳೆ ಇಲ್ದಿರೋ ಮನೆಯಿಂದ ಏನು ತೊಗೊಂಡು ಬರೋದು? ಜಿರಳೆ ಎಲ್ಲರ ಮನೇಲೂ ಇರುತ್ತೆ ಅಂತ ಜಿರಳೆ ಅಂತೀನಿ. ಜಿರಳೆ ಎಲ್ಲರ ಮನೇಲೂ ಇರುತ್ತೆ ಅಂತ ಅಂದಮೇಲೆ ಯಾರ ಮನೆಯಿಂದ ಏನು ತರಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ನಮ್ಮ ಮನೇಲಿ ನಾನು ಇನ್ನೊಂದು ಹೇಳ್ತೀನಿ, ನಾನು ಏನು ನನಗೆ ಯೂಸ್ ಆದ ಮೇಲೆ ನಾನು ವಿಡಿಯೋ ಮಾಡೋದು, ಸುಮ್ಮನೆ ನಾನು ವಿಡಿಯೋ ಮಾಡಲ್ಲ. ನೋಡಿ, ಗೂಬೆ ಪಟಿಕ ಅದೆಲ್ಲ ನಾನು ಇಟ್ಟು ಹೇಳಿದ್ಮೇಲೆ ನಾನು ವಿಡಿಯೋ ಮಾಡೋದು. ಅದೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಮತ್ತು ಇದು ಎಷ್ಟು ಏನು ಇದ್ರ ಬಗ್ಗೆ ಏನು ಅಂತ ಫುಲ್ಲು ಡೀಟೇಲಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಇವಾಗ ಇದು ಏನು, ಇದು ಎಲ್ಲಿ ಸಿಗುತ್ತೆ, ಎಷ್ಟು ರೂಪಾಯಿ, ಇದು ಒಂದು ಸರಿ ಹಾಕಿದ್ರೆ 6 ತಿಂಗಳು ನಿಮಗೆ ಜಿರಳೆ ಸಾಯೋದು ಇಲ್ಲ, ಕಣ್ಣಿಗೆ ಕಾಣಿಸೋದು ಇಲ್ಲ, ಡೆಡ್ ಬಾಡಿನೂ ಸಿಗಲ್ಲ. ನಾನೇನೇ ಮಾಡಾದ್ಮೇಲೆ ನನಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋದು. ಹಾಗಾಗಿ ನೋಡಿ, ಅದು ಪಟಿಕ ಇರ್ಬೋದು, ಆಲಮು, ಜೋಡಿ ಗೂಬೆ ಇರ್ಬೋದು, ಇಲ್ಲಿ ಕುದುರೆ ಲಾಳ ಇರ್ಬೋದು, ಪ್ರತಿಯೊಂದು ನನಗೆ ವರ್ಕ್ ಆದಮೇಲೆ ನಾನು ಮಾಡೋದು. ಹಾಗಾಗಿ ಈ ಜಿರಳೆನೂ ಅಷ್ಟೇ, ನಮ್ಮನೇಲಿ ದೊಡ್ಡ ದೊಡ್ಡ ಜಿರಳೆ, ಸಣ್ಣ ಜಿರಳೆ ಇರಲಿಲ್ಲ. ದೊಡ್ಡದು ನಮ್ಮದು ಚೇಂಬರ್ ಇಲ್ಲೇ ಹತ್ರ, ನಮ್ಮದು ರೋಡ್ ಸೈಡೇ ಮನೆ ಇರೋದಲ್ವ, ಚೇಂಬರ್ ಹತ್ರ ಬಚ್ಚಲಲ್ಲಿ ಹಾರೋ ಜಿರಳೆ, ದಪ್ಪ ಜಿರಳೆ ಇರೋದು. ಮಧ್ಯರಾತ್ರಿ ಏನಾದರೂ ಹೋದ್ರೆ ನನಗೆ ಭಯ ಇಲ್ಲ. ಒಬ್ರೊಬ್ರು ಜಿರಳೆ ನೋಡಿದ ತಕ್ಷಣ ಜಂಪ್ ಮಾಡ್ತಾರೆ, ಗೋಡೆ ಮೇಲೆ ಹೋಗೋದು, ಅಲ್ಲಿ ನೋಡಿದ್ರೆ ಜಂಪ್ ಮಾಡ್ತಾರೆ, ಭಯ ಪಡ್ತಾರೆ. ನನ್ನ ಮಗಳೇ ಭಯ ಪಡ್ತಾಳೆ. ನನಗೆ ಯಾವುದೇನು ಭಯ ಇಲ್ಲ. ಅದು ಹಾರೋ ಜಿರಳೆ ಒಂಥರ ವಾಸನೆ, ಆ ವಾಸನೆಗೆ ಒಂಥರ ಹೊಟ್ಟೆ ತೊಳಸಿ ವಾಂತಿ ಬರಂಗೆ ಆಗ್ತಾ ಇತ್ತು. ಕೊನೆಗೆ ನನ್ನ ಫ್ರೆಂಡ್ ಒಬ್ಬರು ಅವರೇ ರೆಡಿ ಮಾಡೋದಂತೆ. ನನ್ನ ಫ್ರೆಂಡ್ ತರಿಸ್ಕೊಂಡು ಅವಳಿಗೆ ರಿಸಲ್ಟ್ ಸಿಕ್ತು ಅಂತ ಅವಳು ಹೇಳಿದ್ರು. ಏನೋ ಸ್ಟಾಪ್ ಅಂತ ಇದೆ, ನನಗದು ಓದಕ್ಕೆ ಬರ್ತಿಲ್ಲ. ಸ್ಟಾಪ್ ಅನ್ನೋದೊಂದು ಮಾತ್ರ ಗೊತ್ತಾಯಿತು. ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪನೇ ಯೂಸ್ ಮಾಡಿರೋದು, ಇಷ್ಟೇ ಯೂಸ್ ಮಾಡಿರೋದು ಅವಳು. ನನಗೆ ಅದನ್ನು ಕೊಟ್ಲು. ಹೊಸದೇನಕ್ಕೆ ತೊಗೊಳ್ತೀಯ, ನನಗೆ ಒಂದು ಸ್ವಲ್ಪದ್ರಲ್ಲೇ ಹೋಯ್ತು ಅಂತ ಹೇಳಿದ್ಲು. ಹಾಗಾಗಿ ನಾನು ಅವಳ ಹತ್ರ ತೊಗೊಂಡು ಬಂದು ಹಾಕಿ ನಾನು ಚಾರ್ಧಾಮ್ ಯಾತ್ರೆಗೆ ಹೋಗುವಾಗ ಹಾಕ್ಬಿಟ್ಟೋದೆ. ಮನೇಲಿದ್ದಾಗ ಹಾಕಿದ್ರು ಏನೂ ತೊಂದರೆ ಇಲ್ಲ, ಏನು ಸ್ಮೆಲ್ಲು ಗಿಲ್ಲು ಏನೂ ಇಲ್ಲ, ಯಾವುದೇನು ನಮಗೇನು ಸ್ಮೆಲ್ ಬರಲ್ಲ. ಆದರೆ ಜಿರಳೆ ಸಾಯಲ್ಲ, ಸತ್ತಿರೋದು ಎಣ ಸಮೇತ ನಮಗೆ ಸಿಗಲ್ಲ ಅದ್ರದ್ದು. ಆದರೆ ಕಣ್ಮರೆ ಆಗಿ ಹೊರಟೋಗಿರುತ್ತೆ. 6 ತಿಂಗಳು 8 ತಿಂಗಳಾದರೂ ಬರಲ್ವಂತೆ. ಅವಳು ತುಂಬ ಹೇಳಿದ್ಲು, ಇಲ್ಲ ಕಡೆ ತುಂಬ ನಮ್ಮ ಕಡೆಯವರೆಲ್ಲ ಇದೇ ಯೂಸ್ ಮಾಡ್ತಾ ಇರೋದು ಅಂತ ಹೇಳಿ ಕೊಟ್ಲು. ನಾನು ಹಾಕ್ಬಿಟ್ಟೋದೆ. ಹೇಗೆ ಹಾಕೋದು ಏನು ಅಂತ ತೋರಿಸ್ತೀನಿ, ಮತ್ತು ಇದು ಎಲ್ಲಿ ಸಿಗುತ್ತೆ, ಇದು ಎಷ್ಟು ರೂಪಾಯಿ ಅಂತ ನಾನು ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 6 ತಿಂಗಳು ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಜಿರಳೆಗಳು, ಅಷ್ಟು ಚೆನ್ನಾಗಿದೆ. ನಾನೇ ಇದಕ್ಕೆ ಸಾಕ್ಷಿ. ನಾನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತಾ ಇರೋದು. ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಇವಾಗ. ಬನ್ನಿ, ಅಡುಗೆ ಮನೇಲಿ ನಿಮ್ಮದು ಅಡುಗೆ ಮನೇಲಿ ನಮ್ಮ ಮನೇಲಿ ಏನೂ ಇಲ್ಲ. ಅಡುಗೆ ಮನೇಲಿ ಕಬೋರ್ಡ್ ಇತ್ತ, ಕಬೋರ್ಡ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಹಾಕ್ಬೋದು. ತುಂಬ ನಮ್ಮದು ದೊಡ್ಡ ದೊಡ್ಡ ಜಿರಳೆ ಇತ್ತು, ದಪ್ಪದು. ಅಲ್ಲಲ್ಲಲ್ಲೇ ಅದ್ರದ್ದು ಕಕ್ಕ ಬೀಳೋದು, ಅದ್ರದ್ದು ಮೊಟ್ಟೆ ಇರೋದೆಲ್ಲ. ಇವಾಗ ಒಂದು ಜಿರಳೆ ಇಲ್ಲ, ಒಂದು ಇಲ್ಲ. ಈ ಸಿಂಕ್ ಕೆಳಗಡೆ ತೋರಿಸ್ತೀನಿ, ಸಿಂಕ್ ಕೆಳಗಡೆ ಅದ್ರದ್ದು ಕಕ್ಕ ಎಲ್ಲ ಬಿದ್ದಿರೋದು. ಇವಾಗ ಏನೂ ಇಲ್ಲ. ಜಿರಳೆ ನೋಡ್ಬೇಕಾದ್ರೂ ನಾನು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕೇನೋ, ಅಷ್ಟು ಚೆನ್ನಾಗಿದೆ. ಮೊನ್ನೆ ನಮ್ಮ ಹುಡುಗಿಗೂ ಕೊಟ್ಟೆ ನಾನು, ಅವಳು ಜಿರಳೆ ಇದೆ ಅಂದ್ಲು, ಇದನ್ನು ಹಾಕ್ಬಿಟ್ಟು ತಂದ್ಕೊಡು ವಾಪಸ್ಸು ಅಂತ ಅಂದೆ. ತುಂಬ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೇಗೆ ಹಾಕೋದು, ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಈಗ. ಬನ್ನಿ, ನಾನು ಇಷ್ಟಿಷ್ಟೇ ಹಾಕ್ಬಿಟ್ಟು ಹೋಗಿತ್ತು. ಇಲ್ಲಿ ನೋಡಿ, ಅವಳು ಫ್ರೀಯಾಗಿ ಕೊಟ್ಟಿದ್ದಾಳೆ ಅಂತ ಜಾಸ್ತಿ ಹಾಕೋದು ಬೇಡ ಅಂತ ನೋಡಿ ಇಷ್ಟಿಷ್ಟು ಹಾಕಿದೆ. ಇಲ್ಲಿ ನೋಡಿ, ಇಷ್ಟೇ ಹಾಕಿದ್ದು. ಇದೇನಿಲ್ಲ ನೋಡಿ, ಹೀಗೆ ಇಟ್ಕೊಂಡು ಹೀಗೆ, ಅದು ಮುಂದೆ ಗಟ್ಟಿಯಾಗಿದೆ ಅನಿಸುತ್ತೆ. ನೋಡಿ, ಈ ಥರ ಹಾಕೋದಷ್ಟೇ. ಇದು ಮುಂದೆದ್ದು ಅದು ಇಟ್ಟು ಗಾಳಿ ಹೋಗಿ ಗಟ್ಟಿಯಾಗಿದೆ ನೋಡಿ. ಈ ಥರ ನಿಮ್ಗೆ ಅಲ್ಲಲ್ಲೇ ಸ್ವಲ್ಪ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ. ನಾನು ನೋಡಿ ಇಲ್ಲೊಂದು ಸ್ವಲ್ಪ ಹಾಕಿದ್ದೆ. ಏನು ವಾಸನೆ ಏನೂ ಇರಲ್ಲ, ನಿಮ್ಗೆ ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಇಷ್ಟೇ ನೋಡಿ, ಇಷ್ಟೇ. ವಾಸನೆ ಆಗಲಿ ಯಾವುದೇನೂ ಆಗಲ್ಲ ನೋಡಿ.
ಇಲ್ಲ ಹಾಕ್ತೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಈ ಥರ ಹಾಕಿದ್ರೆ ನಿಮಗೆ ಜಿರಳೆ ಆಗಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮ್ಮ ಮನೇಲಿ ದೊಡ್ಡ ದೊಡ್ಡ ಹಲ್ಲಿಗಳಿತ್ತು, ಹಲ್ಲಿನ ಓಡಿಸ್ಬಾರ್ದಂತೆ, ಲಕ್ಷ್ಮಿ ಅಂತೆ ಅದು. ಆದರೆ ನನಗೆ ನಮ್ಮ ಮನೇಲಿ ಇಷ್ಟು ದಪ್ಪ ಇಷ್ಟಿಷ್ಟು ಉದ್ದ ಹಲ್ಲಿ ಇತ್ತು ನೋಡಿ. ಅಲ್ಲಿ ಕಿಟಕಿ ಇದೆ, ಕಾಣಿಸ್ತಾ ಇದೆ, ಆ ಕಿಟಕಿಯಿಂದ ಬರ್ತಾ ಇತ್ತು ಜಿರಳೆಗಳ್ನ ತಿನ್ನುತ್ತೆ. ಅಲ್ಲಿ ಹಲ್ಲಿ ಇದ್ದರೆ ಜಿರಳೆನ ಹಿಡ್ಕೊಂಡು ಹೋಗ್ತಾ ಇತ್ತು. ಇವಾಗ ಏನಾಗೋಗಿದೆ, ಈ ಸ್ಮೆಲ್ಗೆ ಹಲ್ಲಿನೂ ಬರ್ತಾಯಿಲ್ಲ. ನಂಗೆ ಅದು ತುಂಬ ಬೇಜಾರಾಯಿತು. ಲಕ್ಷ್ಮಿ ಅಂತೆ, ಓಡಿಸ್ಬಾರ್ದು ಅಂತ ಹೇಳ್ತಾರೆ. ಈ ಜೈನರು ಮಾರ್ವಾಡಿಯವರೆಲ್ಲ ದೀಪಾವಳಿ ಹಬ್ಬದ ದಿವಸ ಹಲ್ಲಿನ ನೋಡಲೇಬೇಕು ಅಂತ ನೋಡ್ತಾರೆ, ಹುಡುಕಿ ನೋಡ್ತಾರೆ, ಯಾಕಂದರೆ ಲಕ್ಷ್ಮಿ ಅದು ಅಂತ ಹೇಳಿ. ನನಗೆ ಅದೊಂದು ತುಂಬ ಬೇಜಾರಾಯಿತು. ಒಂದು ಹಲ್ಲಿ ಇರೋದು, ನಾನು ಅಲ್ಲಿ ಕೂತ್ಕೊಂಡು ವೀಡಿಯೋ ಎಲ್ಲ ಮಾಡಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಅದು ನಾನೇ ನಾನು ಹಿಂಗೆ ನೋಡ್ಕೊಂಡು ಮಾತಾಡಿಸ್ತಿದ್ದೆ ಅದ್ರ ಹತ್ರ. ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ನಿಜ. ನಾನು ಅದನ್ನೇ ನೋಡ್ಕೊಂಡು ಏನು ಹಂಗೆ ಅಂದರೆ ಅದು ನಾನೇ ನೋಡೋ ಥರ ಇರ್ತಾಯಿತ್ತು. ಇವಾಗ ಅದು ಬರ್ತಾನೆ ಇಲ್ಲ. ಅದು ಒಂಥರ ಬೇಜಾರು ನನಗೆ. ಹಲ್ಲಿನೂ ಇರಲ್ಲ, ಜಿರಳೆ. ನನ್ನ ಸ್ವಂತ ಅನುಭವ ನಾನು ಹೇಳ್ತಾ ಇರೋದು. ಅಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಕಡೆನೂ ಒಂದು ಚೂರು ಹಿಂಗೆ ಹಾಕಿದ್ರೆ ಆಯಿತು, ಇಷ್ಟೇ. ಇಲ್ಲಿ ನೋಡಿ, ಇಷ್ಟು ಹಾಕಿದ್ರೆ ಸಾಕು, ಇನ್ನೇನು ಇಲ್ಲ. ನಿಮ್ಮದು ಬಟ್ಟೆದು ಕಬೋರ್ಡು, ಆಮೇಲೆ ಅಡುಗೆ ಮನೆಯದು ಶೆಲ್ಫ್ ಎಲ್ಲ ಇರುತ್ತಲ್ಲ, ಅಲ್ಲಿ ಪ್ರತಿಯೊಂದು ಕಡೆ ಹಾಕ್ಬೋದು. ಇವಾಗ ವಿಷಯಕ್ಕೆ ಬರ್ತೀನಿ, ಎಲ್ಲಿ ಸಿಗುತ್ತೆ ಇದು ಏನು ಅಂತ. ಯಾವ ಆನ್ಲೈನಲ್ಲೂ ಸಿಗಲ್ಲ ಇದು ಅವರೇ ರೆಡಿ ಮಾಡ್ತಾ ಇರೋದು. ನನ್ನ ಫ್ರೆಂಡವ್ರು ಗೊತ್ತಿರೋರೊಬ್ಬರು ರೆಡಿ ಮಾಡ್ತಾ ಇರೋದು, ಹಾಗಾಗಿ ನಾನೇ ಕೊಡ್ತೀನಿ. ಬೇಕಾದ್ರೆ ಇದ್ರ ಹೆಸರು ನಾನು ಹಿಂದೆಯಿಂದ ತೋರಿಸ್ತೀನಿ ನೋಡಿ. ನೀವು ಸ್ಕ್ರೀನ್ಶಾಟ್ ತಕ್ಕೊಂಡು ಬೇಕಾದರೆ ಎಲ್ಲಿ ಬೇಕಾದರೂ ಹುಡುಕಿ, ಇದು ಸಿಗಲ್ಲ. ಇದು ಅವರೇ ರೆಡಿ ಮಾಡೋದ್ರಿಂದ ಅವರು ಆನ್ಲೈನ್ಗೆಲ್ಲೂ ಕೊಡ್ತಾ ಇಲ್ಲ. ಯಾಕಂದರೆ ಆನ್ಲೈನ್ಗೆಲ್ಲ ಕೊಟ್ಟರೆ ಕಡಿಮೆ ಕೇಳ್ತಾರೆ, ಕಮಿಷನ್ ಕೇಳ್ತಾರೆ, ಬೇಡ ಅಂತ ಹೇಳ್ತಿರೋದು. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನನ್ನ ಸ್ಕ್ರೀನ್ ಮೇಲೆ ನನ್ನ ಪ್ರಾಡಕ್ಟ್ ಜೊತೆಲೇ ನಾನು ಕಳಿಸ್ಕೊಡೋದು ಅಂತ ಇದ್ದೀನಿ ಸಪ್ರೇಟಾಗಿ. ಅದೇ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಇದು 260 ರೂಪಾಯಿ. ಅದ್ರ ಮೇಲಿರೋ ರೇಟು 240 ಇದೆ. ಅವ್ರು ಇವತ್ತು ನಾನು ಕೇಳಿದೆ, ನನಗೆ ಎಷ್ಟು ಪೀಸ್ ಆದರೂ ಕೊಡ್ತೀರಾ ನೀವು ಅಂತ ಹೇಳಿದ್ದಕ್ಕೆ, ಕೊಡ್ತೀವಮ್ಮ ಅಂತ ಹೇಳಿದ್ರು. 20 ರೂಪಾಯಿ ಜಾಸ್ತಿ ಆಗಿದೆಯಂತೆ. 260 ಇದೆಯಂತೆ ಇವಾಗ ಪ್ರಿಂಟ್, ಅದ್ರ ಮೇಲೆ 240 ಇದೆ. ಪ್ರಿಂಟು ಇವಾಗ 260 ಆಗಿದೆಯಂತೆ. 260 ಅಂತ ಅಂದರೆ ನೀವು ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ನನಗೇನು ಇಲ್ಲ. ಯಾರಿಗಾದ್ರೂ ಜಿರಳೆ ಹೋಗುತ್ತೆ, ಮನೇಲಿ ತುಂಬ ಜಿರಳೆ ಇದೆ, ಹೋಗಿಸ್ಬೇಕು, ಏನೂ ನಮ್ಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಲಾಸ್ಟ್ ಇದು ಟ್ರೈ ಮಾಡಿದ್ರೆ ನಿಜವಾಗ್ಲೂ 6 ತಿಂಗಳು ಜಿರಳೆ ಬರಲ್ಲ. ಇದು ಏನೂ ಆಗಲ್ಲ. ಇದು ಎಕ್ಸ್ಪೈರಿ ಡೇಟು ಅವೆಲ್ಲ ಏನೂ ಇಲ್ಲ. 6 ತಿಂಗಳಾದ್ಮೇಲೆ ನೀವು ಮತ್ತೊಮ್ಮೆ ಹಿಂಗೆಲ್ಲ ಎಳಿಬೋದು. ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ನು ಯಾರಿಗಾದ್ರೂ ಕೊಡ್ಬೋದು. ಈ ಥರ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.